ರಾಜ್ಯದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯೋ ಕೋಲಾರ ಜಿಲ್ಲೆಯಲ್ಲಿ ಮಳೆಯ ದುಷ್ಪರಿಣಾಮ ಬೀರಿದೆ. ಧಾರವಾಡದಲ್ಲಿ ಆಲಿಕಲ್ಲು ಮಳೆ ಜೊತೆಗೆ ಕಪ್ಪು ಚಿಕ್ಕೆ ರೋಗ ರೈತರನ್ನ ಕಾಡ್ತಾ ಇದೆ. ಇನ್ನು ಗದಗದಲ್ಲಿ ಬೆಳೆದು ಮಾರುಕಟ್ಟೆಗೆ ಮಾವು ತಂದ್ರೆ ರೇಟೇ ಇಲ್ಲ ಅನ್ನುವಂತಾಗಿದೆ. ಕೋಲಾರ ಬಿರುಗಾಳಿ ಮಳೆಗೆ ಮಾವು ನಾಶ, ನಷ್ಟ ತುಂಬಿಕೊಡಲು ಅನ್ನದಾತರ ಆಗ್ರಹ. ಕೋಲಾರ ಜಿಲ್ಲೆಯನ್ನ ಮಾವಿನ ಹಣ್ಣಿನ ನಗರ ಅಂತಾನೆ ಕರೀತಾರೆ. ಶ್ರೀನಿವಾಸಪುರವನ್ನ ರಾಜ್ಯದ ಮಾವಿನ ತವರು ಎಂದೇ ಕರೆಯಲಾಗುತ್ತೆ. 46,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತೆ. ಆದರೆ ಮೊನ್ನೆ ಸುರಿದ ಮಳೆಗೆ ಮಾವು ಬೆಳೆಗಾರರನ್ನ ಸಂಕಷ್ಟಕ್ಕೆ ತಂದೊಡ್ಡಿದೆ. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ 600ಕ್ಕೂ ಹೆಚ್ಚು ಹೆಕ್ಟೇರ್ ಹೆಚ್ಚಿನ ಮಾವು ಪ್ರದೇಶ ಹಾನಿಯಾಗಿದೆ. ತಾಪಮಾನ ಏರಿಕೆಯಿಂದ ಈಗಾಗಲೇ ಮಾವು ಫಸಲು 60% ನಷ್ಟವಾಗಿತ್ತು. ಇದೀಗ ಉಳಿದಿದ್ದೂ ಕೂಡ ನಷ್ಟವಾಗಿದೆ ಅಂತ ಹೇಳ್ತಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲೆದೊಡ್ಡಿ ಹಾಗೂ ಆರಿಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾವಿನ ಕಾಯಿಗಳು ನೆಲಕ್ಕೆ ಉದುರಿವೆ. ಮೇ ತಿಂಗಳಾಂತ್ಯಕ್ಕೆ ಮಾವು ಮಾರುಕಟ್ಟೆಗೆ ಬರಬೇಕಿತ್ತು. ಇದೀಗ ಮಾವು ಮಣ್ಣು ಪಾಲಾಗಿದೆ. 600ರಿಂದ 700 ಎಕರೆ ಜಮೀನಿದ್ದು 300ರಿಂದ 350 ಜನ ರೈತರು ಇದನ್ನು ಅವಲಂಬಿ ಮಾವಿನಕಾಯಿ ನಂಬಿಕೊಂಡು ಜೀವನ ಮಾಡ್ತಿದ್ರು. ಈಗ ಏನಾದ್ರು ಸೂಕ್ತ ಪರಿಹಾರ ಇನ್ನೇನು ಒಂದು ತಿಂಗಳಲ್ಲಿ ಮಾರ್ಕೆಟು ಪ್ರಾರಂಭ ಆಗ್ತಾಯಿತ್ತು. ಈಗ ಮುಖ್ಯವಾಗಿ ತೋತಾಪುರಿ, ರಸಪುರಿ, ರಾಜಗಿರ, ಬಾದಾಮಿ ವೆರೈಟಿ ಕಾಯಿಗಳು ಎಲ್ಲ ಭೂಮಿ ನೆಲೆ ಕಚ್ಚಿದ್ದು ಈಗ ಕೋಟ್ಯಾಂತರ ರೂಪಾಯಿ ಬೆಳೆ ನಷ್ಟ ಆಗಿದೆ ಸರ್. ಇಲ್ಲಿ ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ನಿನ್ನೆ ಸುರಿದಂಥ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸುರಿದಂಥ ಭಾರೀ ಬಿರುಗಾಳಿ ಆಲಿಕಲ್ಲು ಸಮೇತ ಮಳೆಗೆ ಮಾವು ತುಂಬಾ ನೆಲ ಕಚ್ಚಿದೆ ಸರ್. ಮಾವಿನ ಬೆಳೆ ಮಳೆಯಿಂದ ಹಾನಿಗೆ ಒಳಗಾದ ರೈತರ ತೋಟಗಳಿಗೆ ಶ್ರೀನಿವಾಸಪುರ ತೋಟಗಾರಿಕಾ ಇಲಾಖಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ರೈತರಿಂದಲೂ ಪರಿಹಾರಕ್ಕಾಗಿ ಅರ್ಜಿಗಳನ್ನು ಸ್ವೀಕರಿಸಿದ್ದು ಮತ್ತೊಮ್ಮೆ ಜಂಟಿ ಸರ್ವೆ ನಡೆಸಿ ಡಿಸಿಗೆ ಮಾಹಿತಿ ನೀಡುವುದಾಗಿ ತಿಳಿಸಿದ್ದಾರೆ. ತಾಕುಗಳು ಭೇಟಿ ಮಾಡಿ ನಾನು ವರದಿ ಕೊಡ್ತೀನಿ ಅಂತ ಮಾಹಿತಿ ಈಗಾಗಲೇ ನಮ್ಮ ಅಧಿಕಾರಿಗಳು ಹೋಬಳಿ ಮಟ್ಟದ ಅಧಿಕಾರಿಗಳು ಇದರ ಜೊತೆಗೆ ನಮ್ಮ ರಾಯಲ್ಪಾಡು ಹೋಬಳಿಯಲ್ಲಿ ಒಂದು 4-5 ಗ್ರಾಮಗಳಲ್ಲೂ ಕೂಡ ಒಂದಷ್ಟು ಗ್ರಾಮಗಳಲ್ಲಿ ಮತ್ತು ನೆಲವಂಕಿ ಭಾಗದಲ್ಲಿರ್ತಕ್ಕಂಥ ಆ ಭಾಗದಲ್ಲೂ ಕೂಡ ಒಂದಷ್ಟು ಗಾಳಿ ಮಳೆಗೆ ಮಾವಿನಕಾಯಿ ಉದುರಿ ಅಂತಕ್ಕಂಥ ಮಾಹಿತಿ ನಿರೀಕ್ಷೆ ಇರೋದರಿಂದ ಈಗ ನಮ್ಮ ಅಧಿಕಾರಿಗಳನ್ನು ಕೂಡ ಕಳಿಸ್ತಕ್ಕಂಥ ಮಾತನ್ನು ನಾವು ಈಗಾಗಲೇ ಹೇಳಿದ್ದೇವೆ, ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ಸಾಲ ಮಾಡಿ ಬೆಳೆದ ಬೆಳೆ ನಾಶ, ಮಳೆ ಜೊತೆಗೆ ಕಪ್ಪು ಚುಕ್ಕೆ ರೋಗಕ್ಕೆ ಮಾವು ನಾಶ. ಧಾರವಾಡ ಅಂದರೆ ಅಲ್ಫಾನ್ಸೋ ಮಾವಿನ ಹಣ್ಣಿಗೆ ಫೇಮಸ್ಸು. ಅಲ್ಫಾನ್ಸೋ, ರಸಪುರಿ, ಆಪೂಸ್ ಸೇರಿ ವಿವಿಧ ತಳಿಯ ಹಣ್ಣನ್ನ ಬೆಳೀತಾರೆ. ಧಾರವಾಡದ ನವಲೂರು ಗ್ರಾಮದಲ್ಲಿ ಎಕರೆಗೆ ಸುಮಾರು 50,000 ಹಣ ಖರ್ಚು ಮಾಡಿದ್ದಾರೆ. ಆದರೆ ರೈತರಿಗೆ ಲಾಭವಿಲ್ಲ. ಹಾಕಿದ ಬಂಡವಾಳವೂ ಬರದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಕಾಲಿಕವಾಗಿ ಸುರಿದ ಆಲಿಕಲ್ಲು ಮಳೆ, ಕಪ್ಪು ಚುಕ್ಕೆ ರೋಗದಿಂದ ಅನ್ನದಾತ ಕಂಗಾಲಾಗಿದ್ದಾನೆ. ನಮ್ಮದು ಡಿಸೆಂಬರ್ದಾಗ 7 ಡಿಗ್ರಿ ಒಳಗೆ ಟೆಂಪ್ರೇಚರ್ ಬಂದು ಸಾಕಷ್ಟು ಹೂವಿದ್ರೂ ಕೂಡ ಪಾಲಿನೇಷನ್ ಆಗದ ಒಂದು ಸ್ವಲ್ಪ ಭಾಗ ನಮ್ಮದು ಕಾಯಿ ಕಚ್ಚಲಿಲ್ಲ. ಆಮೇಲೆ ಆಣಿಕಲ್ ಮಳೆ ಮತ್ತು ಗಾಳಿಯಿಂದ ಬಹಳಷ್ಟು ಉದುರಿ ಹೋಯಿತು. ಧಾರವಾಡ ಜಿಲ್ಲೆಯಲ್ಲಿ 12,000 ಹೆಕ್ಟೇರ್ಗೂ ಅಧಿಕ ಭೂಮಿಯಲ್ಲಿ ಮಾವು ಬೆಳೆಯಲಾಗಿದೆ. ಫಸಲು ಬರೋ ಟೈಮ್ನಲ್ಲೇ ಈ ರೀತಿ ಸಮಸ್ಯೆ ಆಗಿರುವುದು ರೈತರ ನೋವು ಇಮ್ಮಡಿಗೊಳಿಸಿದೆ. ಈಗ ಮಳೆಯಾಗಿ ಒಂದು 20% ಕಾಯಿ ಉದುರಿ ಹೋಗ್ಬಿಟ್ಟೆ ಸರ್. ಉಳಿದಿದ್ದ ಅಷ್ಟೇ, ಅದ್ರಾಗ ಒಂದು 20% ಉಳಿದೋಗ್ಬಿಟ್ಟು. ಆದರೆ ಇಲ್ಲಿ ನಾವು ಸ್ಪ್ರೇ ಮಾಡಿದ್ದೆ, ಲೇಬರ್ ಚಾರ್ಜ್, ಗಿಡ ಮಡಿ ಮಾಡಿದ್ದೆ, ಆಮೇಲೆ ಗಿಡ ಪೂನಿಂಗ್ ಮಾಡಿದ್ದೆ, ಅದು ಯಾವುದೂ ಖರ್ಚು ನಮಗೆ ಒಂದು ಬರಲಾರ್ದಂಗೆ ಐತ್ರಿ ಈ ಸದ್ಯ ಮಟ್ಟಿ. ಗದಗ ಮಾರುಕಟ್ಟೆಯಲ್ಲಿ ಕುಸಿತ ಮಾವಿನ ದರ, ರೈತರಿಗೆ ಕೂಲಿಯೂ ಸಿಗದೆ ಅನ್ನದಾತರ ಆಕ್ರೋಶ. ಗದಗ ಜಿಲ್ಲೆಯಲ್ಲಿ ಕಳೆದ ವಾರ 1 ಕ್ರೇಟ್ ಮಾವಿನ ಹಣ್ಣಿಗೆ 2,500ದಿಂದ 3,000 ರೂಪಾಯಿ ದರವಿತ್ತು. ಆದರೆ ಈ ವಾರ ಅಷ್ಟೇ ಮಾವಿಗೆ ಕೇವಲ 600ರಿಂದ 700 ರೂಪಾಯಿ ದರ ಸಿಕ್ಕಿದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ. ದೂರದ ಊರುಗಳಿಂದ ಮಾವು ತಂದಿದ್ದು ಖರ್ಚು ಕೂಡ ಬರ್ತಿಲ್ಲ ಅಂತ ವಾಪಸ್ ಆಗಿದ್ದಾರೆ. ತೋಟ ಮಾಡ್ತೀವಿ ಸರ್, 1 ಲಕ್ಷ ರೂಪಾಯಿದಲ್ಲಿ ತೋಟ ಮಾಡ್ತೀವಿ 1 ಎಕರೆ. ಆದರೆ ನಮ್ಗೆ ಇಲ್ಲಿ ಮಾರ್ಕೆಟ್ನಾಗ ರೇಟ್ ಸಿಗ್ತಾ ಇಲ್ಲ ಸರ್. ಈಗ 1 ಲಕ್ಷ ರೂಪಾಯಿ ಜೊತೆ 30,000 ರೂಪಾಯಿ ಸಿಗ್ತಾ ಇದೆ ಸರ್. 70,000 ರೂಪಾಯಿ ಲಾಸ್ ಇದೆ ಸರ್. ಈ ಸಲ ಬೆಳೆ ಹೆಚ್ಚಿಗೆ ಇದೆ ಸರ್, ಆದರೆ ಕಡಿಮೆ ಇದೆ ಬೆಳೆ, ಹೆಚ್ಚಿಗೆ ಇಲ್ಲ ಸರ್. ಎಕ್ಸ್ಪೋರ್ಟ್ ಸಿಗ್ತಾ ಇಲ್ಲ, ಹೊರಗೆ ಹೋಗ್ತಾ ಇಲ್ಲ ರೀ ಮಾಲ್.
ರಸಗೊಬ್ಬರ, ಕೂಲಿ ಸೇರಿದಂತೆ ಎಲ್ಲದರ ಖರ್ಚು ಏರಿಕೆ ಆಗ್ತಿದೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಮಾತ್ರ ಕುಸಿತಾ ಇರೋದ್ರಿಂದ ರೈತರ ಬದುಕು ದುಸ್ತರವಾಗಿದೆ. ಇರಾನ್ ಅಮೆರಿಕ ಯುದ್ಧದಿಂದಾಗಿ ವಿದೇಶಕ್ಕೆ ಮಾವು ರಫ್ತಾಗ್ತಿಲ್ಲ. ಹೀಗಾಗಿ ರಫ್ತು ಆಗದೆ ನಷ್ಟ ಹೆಚ್ಚಾಗ್ತಿದೆ ಅಂತ ರೈತರು ಹೇಳ್ತಿದ್ದಾರೆ. ನಾವಲ್ಲಿಂದ ಬಾಡಿಗೆ ಹುಡ್ತಾ ಇಲ್ಲ. ನಮಗೆ ಕೂಲಿಯವರಿಗೆ 1,500 ರೂಪಾಯಿ ಒಂದು ದಿನಕ್ಕೆ, ಎಣ್ಣೆಗೆ 800 ರೂಪಾಯಿ. ಆ ಪೊಸಿಷನ್ ಬಂದೈತೆ. ಈಗ ಮಳೆ ಹೋಗೈತೆ, ಮಳೆ ಸರಿಯಾಗಿ ಬರಲಿಲ್ಲ, ನಮಗೆ ಲಾಸ್ ಆಗ್ತಾಯಿದೆ. ನಮ್ಮ ಕಷ್ಟ ನಾವು ಯಾರಿಗೂ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಕೋಲಾರ ಮತ್ತು ಧಾರವಾಡದಲ್ಲಿ ಮಾವಿನ ಬೆಳೆಗೆ ಆಲಿಕಲ್ಲು ಮಳೆ, ಕಪ್ಪು ಚುಕ್ಕೆ ರೋಗ ಅನ್ನದಾತರನ್ನ ಸಂಕಷ್ಟಕ್ಕೀಡು ಮಾಡಿದೆ. ಅತ ಗದಗ ಮಾರುಕಟ್ಟೆಯಲ್ಲಿ ಏಕಾಏಕಿ ದರ ಕುಸಿತ ಆಗಿರುವುದು ಅಲ್ಪ ಸ್ವಲ್ಪ ಉಳಿದ ಬೆಳೆಗೂ ಬೆಲೆ ಇಲ್ಲದೆ ಅನ್ನದಾತನ ಕಣ್ಣಲ್ಲಿ ನೀರು ಬರುವಂತಾಗಿದೆ. ಕೋಲಾರದಿಂದ ರಘುರಾಜ್, ಧಾರವಾಡದ ಮಂಜುನಾಥ್ ಯಡಳ್ಳಿ ಜೊತೆಗೆ ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.